ದೇವಲ ಘಾಣಗಾಪುರ ಗ್ರಾಮದ ಆಟೋ ಚಾಲಕ ದತ್ತು ಖರ್ಚಿ ಮೇಲಿನ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಕೋಲಿ ಸಮಾಜ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೋಲಿ ಸಮಾಜದ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ಜುಲೈ 24ರಂದು ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ದೇವಲ ಘಾಣಗಾಪುರದ ಸಂಗಮ ರಸ್ತೆಯಲ್ಲಿರುವ ಆಶ್ರಮದ ಬಳಿ ಆಟೋ ಚಾಲಕ ದತ್ತು ಖರ್ಚಿ ಅವರ ಮೇಲೆ ಪ್ರಜ್ವಲ್ ಹೊಸಮನಿ ಹಾಗೂ ಪ್ರೀತಂ ಹೊಸಮನಿ ಎಂಬುವರು ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಯತ್ನ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕೋಲಿ ಸಮಾಜದ ಯುವಕರ ಮೇಲೆ ನಿರಂತರವಾಗಿ ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತಿದ್ದು ಮಹಿಳೆಯರ ಮೇಲೂ ಸಹ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದರಿಂದ ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಮರ್ಪಕ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾರಣಾಂತಿಕ ಹಲ್ಲೆಗೆ ಒಳಗಾದ ದತ್ತು ಖರ್ಚಿ ಅವರನ್ನ ಜಿಲ್ಲಾಡಳಿತದ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅಫ್ಜಲ್ಪುರ್ ಕ್ಷೇತ್ರದ ಶಾಸಕರು ಇದುವರೆಗೆ ಸೌಜನ್ಯಕ್ಕೂ ಭೇಟಿ ಮಾಡದಿರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಕೋಲಿ ಸಮಾಜದ ಮತಗಳು ಬೇಕಾಗುತ್ತವೆ. ಆದರೆ ಸಮಾಜದ ಬಡ ಕುಟುಂಬಗಳ ಮೇಲೆ ಇಂತಹ ದುರ್ಘಟನೆಗಳು ನಡೆದಾಗ ಜನಪ್ರತಿನಿಧಿಗಳು ಸ್ಪಂದಿಸದಿರುವುದು ಖಂಡನೀಯ ಎಂದು ಟೀಕಿಸಿದರು. ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ತಮ್ಮ ಜಿಲ್ಲೆಯಲ್ಲಿಯೇ ನಡೆಯುತ್ತಿರುವ ಹಲ್ಲೆ, ಅತ್ಯಾಚಾರ ಹಾಗೂ ಕಾನೂನು ವ್ಯವಸ್ಥೆಯ ಸಮಸ್ಯೆಗಳತ್ತ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ದತ್ತು ಖರ್ಚಿ ಮೇಲಿನ ಹಲ್ಲೆ ಪ್ರಕರಣವನ್ನ ತ್ವರಿತಗತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕೋಲಿ ಸಮಾಜದ ಜನರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನ ಜರುಗಿಸಬೇಕು ಹಾಗೂ ಇಂತಹ ಘಟನೆಗಳನ್ನು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಹಾಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಮತ್ತು ಸಾರ್ವಜನಿಕರು ಪಕ್ಷಾತೀತವಾಗಿ ಭಾಗವಹಿಸಿದರು. ಮಾನ್ಯ ಎಡಿಸಿ ಅವರು ಭೇಟಿ ಕೊಟ್ಟಿದ್ದೀರಾ? ಮಾನ್ಯ ತಹಸೀಲ್ದಾರ್ ಭೇಟಿ ಕೊಟ್ಟಿದ್ದೀರಾ? ಆ ಕ್ಷೇತ್ರ ಶಾಸಕ ಎಂ.ವೈ. ಪಾಟೀಲ್ ಭೇಟಿ ಕೊಟ್ಟಿದ್ದೀರಾ? ಏನ್ ಮಾಡ್ತಾ ಇದೀರಿ ನೀವು ಅಂದ್ರ ಏನಾಗಲಕ್ಕ ಕೋಲಿ ಸಮಾಜದವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಜಿಸ್ಕಾ ಲಾಠಿ ಉಸ್ಕಾ ಬೈಸ್ ಅನ್ನಂಗೆ ನಡೆದದ. ಇವ್ರು ಬರೇ ಓಟ್ ಹಾಕಲಿಕ್ಕೆ ಅಷ್ಟೇ ಸೀಮಿತ. ಇವ್ರ ಮೇಲೆ ಏನ್ ಅನ್ಯಾಯ ಆದ್ರೂ ಯಾರು ಕೇಳೋರಿಲ್ಲ, ಇವ್ರ ಮೇಲೆ ಹಲ್ಲೆ ಆದ್ರೂ ಕೇಳೋರಿಲ್ಲ, ಬರಬರ ಹತ್ಯೆ ಆದ್ರೂ ಕೇಳೋರಿಲ್ಲ, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆದ್ರೂ ಕೇಳೋರಿಲ್ಲ. ಆದ್ರೆ ಓಟ್ ಮಾತ್ರ ಇವ್ರು ಬೇಕು. ಅದಕ್ಕೆ ಇವತ್ತಿನ ದಿವಸ ನಮಗೇನದಪ್ಪ ಅಂದ್ರ ಆ ಒಬ್ಬ ವ್ಯಕ್ತಿಗೆ ಏನಾಗ್ಯದ, ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡದಂತ ಏನು ಇವತ್ತ ಆತಂಕವಾದಿಗಳದಾರಲ್ಲ ಅವರಿಗೆ ಇವತ್ತ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಎರಡನೇದಾಗಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕರೆಸ್ರಿ, ನಮ್ ಕೂಡನೇ ಕರ್ಕೊಂಡು ನೋಡ್ರಿ ದವಾಖಾನಿಗೆ. ಆ ಪಾರಿ ಪರಿಸ್ಥಿತಿ ಆದ್ರೆ ಏನಾದ್ರು ನೋಡ್ರಿ ನೀವು. ಆ ಪಾರಿ ಪರಿಸ್ಥಿತಿ ಏನಾದ್ರು ನೋಡ್ರಿ. ಇವತ್ತು ಕಣ್ಣ ನೀರು ಕಪಾಲಿಗೆ ಬರ್ತದೆ. ಇವತ್ತಿನ ದಿವಸ ಇದು ಹಚ್ಚಿದಂತ ಸಂಘಟನೆ ನೀವ್ ಯಾರು ಬಂದರೂ ಕೇಳೋದಿಲ್ಲ. ಇಲ್ಲಿರ್ತಕ್ಕಂತ ಸಮಾಜದ ಮುಖಂಡರು, ಅಭಿಮಾನಿಗಳು, ವಿಠ್ಠಲ್ಯರು, ಸ್ವಾಭಿಮಾನ ಬಂಧುಗಳು, ಹೋರಾಟವನ್ನ ಮಾಡಿದಂತ ಕಾರ್ಯಕರ್ತನ ಬಂದಿದ್ದೇವೆ. ಬಂಧುಗಳ ಎಸ್.ಪಿ. ಸಾಹೇಬ್ರ ನಿಮಗೆ ಕೇಳ್ತಾ ಇದ್ದೀವಿ, ಕೋಲಿ ಸಮಾಜದ ಮೇಲೆ, ದತ್ತು ಖರ್ಚಿ ಮೇಲೆ ಮಾರಣಾಂತಿಕ ಹಲ್ಲೆ ಆದರೂ ಕೂಡ ಯಾವ ಅಧಿಕಾರಿಗಳು ಹೋಗಿ ಆ ಯುನಿಟೆಡ್ ಹಾಸ್ಪಿಟಲ್ ಹೋಗಿ ಮಾತಾಡ್ತಕ್ಕಂತ ಕೆಲಸ ಮಾಡಿಲ್ಲ.